ಈ ದಿನ ಈ ವಾಕ್ಯ ಕೇಳುವಂತ ಪ್ರೀತಿಯ ದೇವಜನರೇ, ಕ್ರಿಸ್ತನ ಪ್ರೀತಿಯಿಂದ ಯಾವತ್ತಿಗೂ ನೀನು ಅಗಲಿ ಹೋಗಬಾರದು. ಏನೇ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ನಿನ್ನ ಜೀವಿತದಲ್ಲಿ ಅನೇಕ ಹೋರಾಟಗಳು ಬರಲಿ, ಕ್ರಿಸ್ತನ ಪ್ರೀತಿಯಿಂದ ನೀನು ಅಗಲಿ ಹೋಗಬಾರದು. ಕ್ರಿಸ್ತನ ಪ್ರೀತಿ ಎಂಬ ಬಂಧನದಿಂದ ನೀನು ಕಟ್ಟಲ್ಪಡಬೇಕು. ವಾಕ್ಯದಲ್ಲಿ ನೋಡ್ತೇವೆ, ಆ ಕ್ರಿಸ್ತನ ಪ್ರೀತಿಯಿಂದ ಕಷ್ಟ ಆಗ್ಲಿ, ಸಂಕಟವಾಗ್ಲಿ, ಹಿಂಸೆ ಆಗ್ಲಿ, ಅನ್ನ ಇಲ್ಲದಿರುವುದಾಗ್ಲಿ, ವಸ್ತ್ರ ಇಲ್ಲದಿರುವುದಾಗ್ಲಿ, ಗಂಡಾಂತರವಾಗ್ಲಿ, ನಿಮ್ಮನ್ನ ಅಗಲಿಸಿದ ಹಾಗೆ ಆ ಕ್ರಿಸ್ತನ ಪ್ರೀತಿ ನಿಮ್ಮನ್ನು ಕಾಯುವಂತದ್ದಾಗಿದೆ. ಪ್ರಿಯರೇ, ವಾಕ್ಯ ಕೇಳುವಂತ ನಿಮ್ಮ ಜೀವಿತದಲ್ಲಿ ಒಂದು ಸಾರಿ ಆಲೋಚನೆ ಮಾಡಿ. ಒಂದು ವೇಳೆ ನಿನ್ನ ಕ್ರಿಸ್ತನ ಪ್ರೀತಿಯಿಂದ ದೂರವಾಗ್ತಿದೆಯೇನೋ, ಕ್ರಿಸ್ತನ ಪ್ರೀತಿಯಿಂದ ನೀನು ಅಗಲುತ್ತಾ ಇದೆಯೇನೋ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆ ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ನೀನು ಹೋಗುವಾಗ ನಿನ್ನಲ್ಲಿರುವ ಸಮಾಧಾನವನ್ನು ಕಳ್ಕೊಳ್ಳಲಾಗಿದೆ. ಪ್ರೀತಿಯ ಜನರೇ, ಪ್ರೀತಿಯುಳ್ಳ ದೇವ ಜನರೇ, ದೇವರು ಖಂಡಿತವಾಗಲೂ ನಿಮ್ಮನ್ನು ಎಲ್ಲ ಸಮಯ ಸಂಕಟಗಳಿಂದ ಅದನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಹೋರಾಟಗಳ ಮಧ್ಯದಲ್ಲಿ ಯಾರು ಇಲ್ಲದಿದ್ರು ಕೂಡ ದೇವರು ನಿಮ್ಮ ಮಧ್ಯದಲ್ಲಿ, ದೇವರು ನಿನ್ನ ಸಂಗಡ ಆತನು ಇರುವನಾಗಿದ್ದಾನೆ. ಕಷ್ಟಗಳ ಸಮಯದಲ್ಲಿ ಆತನು ನಿನ್ನ ಕೈ ಹಿಡುವ ದೇವರಾಗಿದ್ದಾನೆ. ಆತನು ನಿನ್ನನ್ನು ಕೈ ಹಿಡಿಯುವ ದೇವರಾಗಿದ್ದಾನೆ. ಆತನು ತನ್ನ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಪ್ರೀತಿಸಿದ್ದಾನೆ. ಆದ್ದರಿಂದ ದೇವರ ಪ್ರೀತಿಯಿಂದ ಹಾಗೆ ಹೋಗದೆ ಪ್ರೀತಿಯಲ್ಲಿ ದೃಢವಾಗಿ ನಿಂತುಕೊಳ್ಳುವಾಗ ಖಂಡಿತವಾಗಿ